ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ನಾನ್ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅದರಲ್ಲೂ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಶ್ರಮೆ ಮಾಡ್ತಾ ಪ್ರಿಪೇರ್ ಆಗ್ತಿದ್ರೋ ಅವರಿಗೆ ಯೂಸ್ಫುಲ್ ಆಗೋಂಥ ಇಂಪಾರ್ಟೆಂಟ್ ವಿಡಿಯೋ. ಸೊ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದವರು ನಿಮಗೆ ಹೇಳಿದಂತೆ ಮಾರ್ಚ್ ತಿಂಗಳಿನ ಕೊನೆ ಒಳಗಡೆ 56,000 ವೇಕೆನ್ಸೀಸ್ ಏನು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು ಅದರ ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು. ಸೊ ಆದಷ್ಟು ಬೇಗನೆ ಅತಿ ಶೀಘ್ರದಲ್ಲೇ ಆ ಒಂದು ರಿಕ್ರೂಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ನೂ ಆಗಿರುತ್ತೆ. ಸೊ ಏನಕ್ಕಂದರೆ ಲಾಸ್ಟ್ ಒಂದು 3-4 ಇಯರ್ಸಿಂದ ಯಾವುದೇ ಥರದ ನೋಟಿಫಿಕೇಷನ್ ಇಲ್ಲ, ನೋಟಿಫಿಕೇಷನ್ ಕಂಪ್ಲೀಟು ಆಗ್ತಾಯಿಲ್ಲ. ಸೊ ಆದಷ್ಟು ನೋಟಿಫಿಕೇಷನ್ಸ್ ಬರಬೇಕು, ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವ್ರದ್ದೆಲ್ಲ ಜಾಬ್ ಬೇಗನೆ ಆಗಬೇಕು, ಬೇಗನೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ನೂ ಆಗಿರುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಅಂತೇಳಿ. ಸೊ ಏನು 56,000 ವೇಕೆನ್ಸೀಸ್ ಅಂತ ಹೇಳಿರ್ತಾರೆ, ಆ ಒಂದು ವೇಕೆನ್ಸೀಸಲ್ಲಿ ಅತಿ ದೊಡ್ಡ ರಿಕ್ರೂಟ್ಮೆಂಟು ಈ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಡಿಪಾರ್ಟ್ಮೆಂಟಿಂದನೂ ಬರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ. ಸೊ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ನೋಟಿಫಿಕೇಷನಲ್ಲಿ PCA ನೋಟಿಫಿಕೇಷನ್ಸ್ ನೋಡ್ಬೋದು, PSI ನೋಟಿಫಿಕೇಷನ್ಸ್ ನೋಡ್ಬೋದು, ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ನ ನೋಟಿಫಿಕೇಷನ್ಸ್ ನೋಡ್ಬೋದು, ಅಥವಾ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ನೋಟಿಫಿಕೇಷನ್ ನೋಡ್ಬೋದು. ಸೊ ಸಾಕಷ್ಟು ನೋಟಿಫಿಕೇಷನ್ಸು ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಇಲಾಖೆಯಿಂದ ಬರುತ್ತೆ. ಸೊ ನೋಡೋಣ, ಒಂದು ಡಾಕ್ಯುಮೆಂಟ್ ಏನು ನಾನು ಈಗಾಗಲೇ ಹಲವಾರು ವೆಬ್ಸೈಟ್ಸಲ್ಲಿ, ಚಾನಲ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಒಂದು ಡಾಕ್ಯುಮೆಂಟು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಆ ಡಾಕ್ಯುಮೆಂಟ್ನ ನಾನು ನಿಮಗೆ ಇಲ್ಲಿ ಪ್ರೆಸೆಂಟ್ ಮಾಡಿಬಿಟ್ಟು ಆ ಡಾಕ್ಯುಮೆಂಟಲ್ಲಿರುವಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರನೂ ಇರ್ಬೋದು, ಯಾರೆಲ್ಲ ವೀಡಿಯೋ ನೋಡ್ತಿದ್ರಲ್ಲ ನಿಮ್ಮ ಹತ್ರನೂ ಇರ್ಬೋದು. ಬಟ್ ಆದರೂ ನನ್ನ ಕಡೆಯಿಂದ ಏನು ಅಪ್ಡೇಟ್ ಕೊಡಬೇಕು ಆ ಅಪ್ಡೇಟ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಈ ಒಂದು ನೋಟಿಫಿಕೇಷನು ಒಂದು ತಿಂಗಳು, ಅಂದರೆ ಈ ತಿಂಗಳಿನ ಕೊನೆ ಒಳಗಡೆ ಅಥವಾ ನೆಕ್ಸ್ಟ್ ತಿಂಗಳು ಅಥವಾ ಆ ಕಡೆ ತಿಂಗಳು ಮೇ ಒಳಗಡೆ ಈ ನೋಟಿಫಿಕೇಷನ್ ಅಂತೂ ರಿಲೀಸ್ ಆಗಿರುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಫಿಸಿಕಲ್ ಫಿಟ್ನೆಸ್ಗಿರ್ಬೋದು ಅಥವಾ ರಿಟರ್ನ್ ಟೆಸ್ಟಿಗಿರ್ಬೋದು, ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಇನ್ನೂ ಹಾರ್ಡ್ ವರ್ಕ್ ಮಾಡಿ, ಭಾಳಷ್ಟು ಶ್ರಮೆ ಮಾಡಿ. ಏನಕ್ಕಂದರೆ ನೋಟಿಫಿಕೇಷನ್ ಬಂದಿದ್ದ ಕೂಡಲೇ ನಿಮ್ಮ ಪ್ರಿಪರೇಷನ್ ಕಂಪ್ಲೀಟ್ ಆಗಿರಬೇಕು, ಏನೇ ಇದ್ದರೂ ರಿವಿಷನ್ ಮೂಮೆಂಟ್ ಇರಬೇಕು ಆ ಟೈಮಲ್ಲಿ. ಸೊ ಆಗಲೇ ನಿಮ್ಮ ಒಂದು ಏನು ಕನಸಿರುತ್ತೋ ಅದು ನನಸಾಗೋಗುತ್ತೆ. ಸೊ ಹಾಗಾಗಿ ಪ್ರಿಪರೇಷನ್ನ ಶುರು ಮಾಡ್ಕೊಳ್ಳಿ, ನೋಟಿಫಿಕೇಷನ್ಸು ಅತಿ ಶೀಘ್ರದಲ್ಲೇ ಶುರು ಆಗುತ್ತೆ. ಸೊ ಕರ್ನಾಟಕ ಪೊಲೀಸ್ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಇದನ್ನು ನಾವು KPS ಅಂತಲೂ ಕರಿತೀವಿ. ಅಪ್ಕಮಿಂಗ್ PC ಮತ್ತು PSI ನೋಟಿಫಿಕೇಷನ್ ಇರುತ್ತೆ, ನೋಡೋಣ. ಸೊ ಅಪ್ಕಮಿಂಗ್ PC PSI ನೋಟಿಫಿಕೇಷನ್ ಇರುತ್ತೆ. ಬಟ್ ಈಗ ಪ್ರೆಸೆಂಟ್ ಮಾಡುತ್ತಿರೋಂಥದ್ದು ನೋಡಿ, ಇಲ್ಲಿ ಇದು ನಮ್ಮ ಅಫಿಷಿಯಲ್ ಡಾಕ್ಯುಮೆಂಟು, ಸಾಕಷ್ಟು ಜನ ಕೈಯಲ್ಲಿ ಇದೆ. ಇದು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಅವ್ರ ಕಡೆಯಿಂದ ಇಶ್ಯೂ ಆಗಿರೋಂಥ ಸರ್ಕ್ಯುಲರ್ ಆಗಿರುತ್ತೆ ಇದು. ಸೊ ಈ ಸರ್ಕ್ಯುಲರಲ್ಲಿ ನಾನು ಈ ಎಲ್ಲ ಡೀಟೇಲ್ಸ್ನ ನಾನು ಓದೋದಕ್ಕೆ ಹೋಗಲ್ಲ, ನಿಮಗೆ ನೇರವಾಗಿ ಇದೆ ನೋಡಿ, ಇಲ್ಲಿ ನೀವು ಡೇಟ್ನೂ ನೋಡ್ತಾ ಇರ್ಬೋದು, 3ನೇ ತಿಂಗಳು 2026, ಇದೇ ತಿಂಗಳಲ್ಲಿ ಬಂದಿರುವಂಥ ಡಾಕ್ಯುಮೆಂಟ್ ಇದು. ಸೊ ಈ ಡಾಕ್ಯುಮೆಂಟಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ವೇಕೆನ್ಸೀಸ್ ಯಾವುದರಲ್ಲಿದೆ ಅಂತಂತೇಳಿ. ಸೊ ಇಲ್ಲಿ ನೋಡೋದಾದರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರು, DSI. ಸೊ ನೋಡಿ 5 ವೇಕೆನ್ಸೀಸು ಕಲ್ಯಾಣ ಕರ್ನಾಟಕಕ್ಕೆ, ಅದಾಗಿ ನಂತರ ಕಲ್ಯಾಣ ಕರ್ನಾಟಕ ಥರ ಇದು 15 ವೇಕೆನ್ಸಿ, ಮೊತ್ತ 20 ವೇಕೆನ್ಸೀಸ್ ಇದೆ. SI ವೇಕೆನ್ಸೀಸ್ ಇದು, ಡಿಟೆಕ್ಟಿವ್ SI, DSI ಅಂತ ಅನ್ಬೋದು. ಆದಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಸೊ ನೆಕ್ಸ್ಟ್ ನೋಡಿ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟಿದೆ, 275 ವೇಕೆನ್ಸೀಸು ಮತ್ತು 1375 ವೇಕೆನ್ಸೀಸು, ಒಟ್ಟಾರೆ ಎಷ್ಟಾಯಿತು 1650 ವೇಕೆನ್ಸೀಸ್ ಆಗಿರುತ್ತೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲು, ಇದೆಷ್ಟಿರುತ್ತೆ 4110 ವೇಕೆನ್ಸೀಸ್ ಆಗಿರುತ್ತೆ. HK NHK ಎಷ್ಟಿರುತ್ತೆ ಅಂತ ನೋಡ್ತಾ ಇರ್ಬೋದು. ಅದೇ ರೀತಿಯಲ್ಲಿ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲು KSRP 532, 1500 ವೇಕೆನ್ಸಿ, ಒಟ್ಟಾರೆ 2032 ವೇಕೆನ್ಸೀಸು. ಪೊಲೀಸ್ ಕಾನ್ಸ್ಟೇಬಲ್ KSISF 364 ವೇಕೆನ್ಸೀಸು. ಸೊ ಒಟ್ಟಾರೆ 364 ವೇಕೆನ್ಸೀಸ್ ಇರುತ್ತೆ. ಸೊ ಈ ಎಲ್ಲ ವೇಕೆನ್ಸೀಸ್ನ ನೀವು ನೋಡೋದಾದರೆ ಅರೌಂಡು 8000 ವೇಕೆನ್ಸೀಸ್ನ ನೀವು ನೋಡ್ಬೋದು. ಸೊ ರೀಸೆಂಟಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂಥ GM ಪರಮೇಶ್ವರ್ ಸರ್ ಅವರು ಹೇಳಿದಕ್ಕೆ ಈ ಒಂದು 8000 ವೇಕೆನ್ಸೀಸ್ನ ಅತಿ ಶೀಘ್ರದಲ್ಲೇ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತಲೇ ಹೇಳಿದರು. ಸೊ ಆ ಒಂದು ನೋಟಿಫಿಕೇಷನ್ಸು ಅತಿ ಬೇಗನೆ ಜಾರಿ ಆಗುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಚೆನ್ನಾಗಿ ಪ್ರಿಪೇರ್ ಆಗಿ. 8000 ವೇಕೆನ್ಸೀಸ್ ಅಂದರೆ ಅತಿ ದೊಡ್ಡ ನಂಬರ್ ಆಗುತ್ತೆ ಇದು. ಸೊ ಈ 8000 ವೇಕೆನ್ಸೀಸ್ನ ಒಟ್ಟಿಗೆ ನೋಟಿಫಿಕೇಷನ್ ಇಶ್ಯೂ ಮಾಡ್ಬೋದು ಅಥವಾ ಸ್ಟೇಜ್ ವೈಸ್ನೂ ಮಾಡ್ಬೋದು. ಮೊದಲು 1600 ಅಥವಾ 1600, 4110, 2332 ಈ ಥರ ಸ್ಟೆಪ್ ವೈಸಲ್ಲಿ ಬೇರೆ ಬೇರೆ ನೋಟಿಫಿಕೇಷನ್ ಇಶ್ಯೂ ಮಾಡ್ತಾ ಹೋಗ್ತಾರೆ. 2 ಮಂತ್ಸ್ಗೊಂದು ಅಥವಾ 1 ಮಂತ್ಗೊಂದು ಆ ಥರ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಬೇಕು ಅಂತ ಯಾರೆಲ್ಲ ಕನಸು ಕಾಣ್ತಿದ್ದೀರಾ, ಸೊ ಹಾರ್ಡ್ ವರ್ಕ್ನ ಮಾಡಿ ಪ್ರಿಪರೇಷನ್ ಶುರು ಮಾಡ್ಕೊಳ್ಳಿ. ಮುಖ್ಯವಾಗಿ ಈಗ ಇಲ್ಲಿಂದನೇ ನೀವು ಶುರು ಮಾಡಿಕೊಂಡ್ರೆ ನಾಳೆ ನೋಟಿಫಿಕೇಷನ್ ಬಂದಿದ್ದ ಕೂಡಲೇ ಎಕ್ಸಾಮ್ನು ಕಂಡಕ್ಟ್ ಮಾಡಿಬಿಡ್ತಾರೆ. ಸೊ ಆವತ್ತಿಗೆ ನಿಮ್ಮ ಪ್ರಿಪರೇಷನ್ ಕಂಪ್ಲೀಟ್ ಆಗಿರಬೇಕು, ಆಗಲೇ ನಿಮ್ಮ ಕನಸು ನನಸಾಗುತ್ತೆ. ಸೊ ಇನ್ನೊಂದೇನೆಂದರೆ ಈ ಒಂದು ನೋಟಿಫಿಕೇಷನು ರಾಜ್ಯ ಸರ್ಕಾರದವರು ಹೇಳಿದಂತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಸಪ್ರೇಟಾಗಿ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದ್ರ ಪ್ರಕಾರ ನೋಡೋದಾದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಸಪ್ರೇಟ್ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡಿದ್ರೆ ನೋಟಿಫಿಕೇಷನ್ ಬೇಗನೆ ಕಂಪ್ಲೀಟ್ ಆಗೋಗುತ್ತೆ. ಏನಕ್ಕಂದರೆ ಯಾವುದೇ ಥರದ ಗೊಂದಲ ಇರಲ್ಲ, ಟ್ರಾನ್ಸ್ಪರೆನ್ಸಿನೂ ಇರುತ್ತೆ.
ನೆಕ್ಸ್ಟ್ ಆ ಥರ ಇಲ್ಲಪ್ಪ ಅಂದರೆ KEA ಕೊಡ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಪ್ರೀವಿಯಸ್ ಆಗಿ ನೀವು ನೋಡಿದಂತೆ PCPSI ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಕಂಡಕ್ಟ್ ಮಾಡಿಬಿಟ್ಟು 420 ಹಾಗೂ 525 ವೇಕೆನ್ಸೀಸ್ದು ಅವರೇ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸಿಮಿಲರ್ ಆಗಿ ಅವ್ರಿಗೂ ಕೊಟ್ಟರು, ಅವ್ರೂ ಬೇಗನೆ ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಹೇಳ್ಬೇಕಾಗಿರೋದೇನೆಂದರೆ ಈ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿದ್ದ ಕೂಡಲೇ 1-2 ತಿಂಗಳು ಅಥವಾ ಮ್ಯಾಕ್ಸಿಮಮ್ ಅಂದರೆ 6 ಮಂತ್ಸಲ್ಲಿ ನೋಟಿಫಿಕೇಷನು ಇನ್ನು ರಿಸಲ್ಟ್ಸು ಪ್ರಾವಿಷನಲ್ ಸ್ಕೋರ್ ಲಿಸ್ಟು ಎಲ್ಲ ಬಂದುಬಿಡುತ್ತೆ. ಸೊ ನೋಟಿಫಿಕೇಷನ್ ಬೇಗನೆ ಆಗೋ ಕಾರಣದಿಂದ ಪ್ರಿಪರೇಷನ್ ಮಾಡ್ಕೊಳ್ತಾರೋರು ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕೆಂದರೆ ಬೇಗನೆ ಆಗೋಗುತ್ತೆ. 10ರಿಂದ 11 ತಿಂಗಳು, ಮ್ಯಾಕ್ಸಿಮಮ್ ಅಂದರೆ 12 ತಿಂಗಳಲ್ಲಿ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗೋಗುತ್ತೆ. ಸೊ ಬೇಗನೆ ಆಗುವಂಥ ನೋಟಿಫಿಕೇಷನ್ ಆಗಿರುತ್ತೆ ಇದು. ಅದಾದ ನಂತರ ನೋಡಿ, ಇದು ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರೋಂತೆ PSI ಇದರೊಳಗಡೆ DSI ಮಾತ್ರ ಮೆನ್ಷನ್ ಮಾಡಿದ್ದಾರೆ. DSI ಮಾತ್ರ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ದು ಮಾತ್ರ ಇದರಲ್ಲಿ ಕೊಟ್ಟಿದ್ದಾರೆ 20 ವೇಕೆನ್ಸಿ. ಹಾಗಿದ್ದಾಗ ಸಿವಿಲ್ದು ಬರುತ್ತಾ ಸರ್, KSRPದು ಬರುತ್ತಾ, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ದು ಬರುತ್ತಾ PSI ಅಂತ ಕೇಳಿದ್ರೆ, ನೋಡಿ PSI ನೋಟಿಫಿಕೇಷನು ಬರುತ್ತೆ, ಬಟ್ ಈಗ ಬರೋ ಸಾಧ್ಯತೆಗಳು ಕಮ್ಮಿ. ಇದು ಏನಿಲ್ಲ ಅಂದರೂ ನನ್ನ ಪ್ರಕಾರ 3ರಿಂದ 5 ತಿಂಗಳು ತೊಗೊಳುತ್ತೆ. 4 to 5 ಮಂತ್ಸ್ ಟೈಮ್ ಬೇಕೇ ಬೇಕು. 4 to 5 ಮಂತ್ಸ್ ಒಳಗಡೆ PSI ನೋಟಿಫಿಕೇಷನು ನೀವು ನೋಡ್ಬೋದು, ಸಿವಿಲ್ ಆಗಿರ್ಬೋದು, KSRP ಆಗಿರ್ಬೋದು. ಸೊ ಯಾರೆಲ್ಲ PSIಗೂ ಪ್ರಿಪೇರ್ ಆಗ್ತಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ. ಏನಕ್ಕಂದರೆ ಈ ನೋಟಿಫಿಕೇಷನ್ ಕೂಡ ಅತಿ ಬೇಗನೆ ಬರುತ್ತೆ. ನಿಮ್ಗೆ ಗೊತ್ತಿರುವಂಥ 24,000 ವೇಕೆನ್ಸೀಸಲ್ಲೂ PSI ನೋಟಿಫಿಕೇಷನ್ ಕೂಡ ಇದೆ. ಸೊ ಅತಿ ದೊಡ್ಡ ವೇಕೆನ್ಸಿ, ಅತಿ ದೊಡ್ಡ ನಂಬರಲ್ಲಿ 400 ವೇಕೆನ್ಸಿದು ಒಂದು ನೋಟಿಫಿಕೇಷನ್ ಬರ್ಬೋದು. ನೆಕ್ಸ್ಟ್ ಆದಮೇಲೆ ಮತ್ತು 500 ವೇಕೆನ್ಸಿ ಒಂದು ನೋಟಿಫಿಕೇಷನ್ ಬರ್ಬೋದು, 500ರಿಂದ 600 ವೇಕೆನ್ಸೀಸ್ದು. ಇದನ್ನು ಅಷ್ಟೇ ಸ್ಟೇಜ್ ವೈಸ್ ಮಾಡ್ತಾರೆ. ಸೊ ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಅಂತ ಅನ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ PSI ಆಗಬೇಕಂತ ಅನ್ನೋರಿಗೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈ ಪೇಪರ್ದು ಫಾರ್ಮೇಟು ಗೊತ್ತಿರ್ಬೋದು ನಿಮಗೆ. ಮೊದಲನೇದಾಗಿ ಪೇಪರ್ 1, ಪೇಪರ್ 2. ಪೇಪರ್ 1 ನಿಮಗೆ ರಿಟರ್ನ್ ಇರುತ್ತೆ, ಎಸ್ಸೆ ಹಾಗೂ ಟ್ರಾನ್ಸ್ಲೇಷನ್. ಪೇಪರ್ 2 ಬಂದು MCQ ಫಾರ್ಮೇಟ್ ಇರುತ್ತೆ ಜನರಲ್ ಸ್ಟಡೀಸ್ ಮೇಲೆ. ಇವೆರಡಕ್ಕಿಂತ ಮುಂಚೆ ಏನಿರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ, ಎಂಟ್ರೆನ್ಸ್ ಟೆಸ್ಟ್ ಅಂತಲೂ ಕರಿತೀವಿ. ಫಿಸಿಕಲ್ ಟೆಸ್ಟಲ್ಲಿ ಏನೇನಿರುತ್ತೆ ನಿಮಗೆ, ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಇರುತ್ತೆ. ಅಥವಾ ನಿಮಗೆ ಇನ್ನೊಂದು ಏನು ಕೊಡ್ತಾರೆ, ಲಾಂಗ್ ಜಂಪು, ಹೈ ಜಂಪು ಮತ್ತು ಶಾರ್ಟ್ ಪುಟ್ಟು ಹಾಗೂ ರನ್ನಿಂಗು. ಸೊ ರನ್ನಿಂಗು ಮ್ಯಾಂಡೇಟರಿ ಕಂಪಲ್ಸರಿ 1600 ಮೀಟ್ರು. ಎಷ್ಟು ನಿಮಿಷ ಇದು? ಸೊ 1600 ಮೀಟ್ರು. ಒಂದು 6.5 ನಿಮಿಷ, 6 ನಿಮಿಷ 30 ಸೆಕೆಂಡು, ಇನ್ನೊಂದು 7 ನಿಮಿಷ. ನಿಮಗೆಲ್ಲರೂ ಗೊತ್ತಿರೋಂಥದ್ದು ಇದು 7 ಮಿನಿಟ್ಸು ಅಥವಾ 6 ಮಿನಿಟ್ಸ್ 30 ಸೆಕೆಂಡ್ಸು ಇದು ರನ್ನಿಂಗ್ ಆಗಿರುತ್ತೆ. ಆದಮೇಲೆ ಶಾರ್ಟ್ ಪುಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋಂತೆ 5.4 ಮೀಟ್ರು. ಏನು ಶಾರ್ಟ್ ಪುಟ್ ಹಾಕಬೇಕು, ಶಾರ್ಟ್ ಪುಟ್ನ ಹಾಕಬೇಕಾಗುತ್ತೆ 5.4 ಮೀಟರು. ಲಾಂಗ್ ಜಂಪು ನಿಮ್ಗೆ ಗೊತ್ತಿರೋಂಥದ್ದು, ಲಾಂಗ್ ಜಂಪನ್ನು ಎಷ್ಟು ಮಾಡಬೇಕಾಗುತ್ತೆ, 5.4 ಮೀಟ್ರ್ ಬಂದು ನಿಮಗೆ ಲಾಂಗ್ ಜಂಪ್ ಆಗಿರುತ್ತೆ. ಇದು ಲಾಂಗ್ ಜಂಪ್ 5.4 ಮೀಟ್ರು. ಅದಾಗಿ ನಂತರ ಲಾಂಗ್ ಜಂಪ್ ಆಗಿರುತ್ತೆ, ಇದು 10 ಮೀಟರ್ ಇರಬೇಕು ಅನಿಸುತ್ತೆ. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಏನಾದರೂ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಬಗ್ಗೆನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ನಿಮಗೆ ಗೊತ್ತಿರಬೇಕಾಗಿರೋದು ಏನಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ಪೇಪರ್ 1, ಪೇಪರ್ 2. ಯಾವುದೇ ಥರದ ಇಂಟರ್ವ್ಯೂ ಇರೋಲ್ಲ ಇದಕ್ಕೆ. ನೋ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಯಾವುದೇ ಥರ ಇರೋಲ್ಲ, ಬರೀ ಫಿಸಿಕಲ್ ಟೆಸ್ಟ್, ಆಮೇಲೆ ಪೇಪರ್ 1, ಪೇಪರ್ 2. ಸೊ ಫಿಸಿಕಲ್ ಟೆಸ್ಟಲ್ಲಿ ರನ್ನಿಂಗು, ಆದಮೇಲೆ ಲಾಂಗ್ ಜಂಪು, ಅದಾಗಿ ನಂತರ ಶಾರ್ಟ್ ಪುಟ್ಟು, ಲಾಂಗ್ ಜಂಪ್ ಅಥವಾ ಹೈ ಜಂಪ್. ಲಾಂಗ್ ಜಂಪ್ ಬೇಡ ಅಂತಂದರೆ ಹೈ ಜಂಪ್ನೂ ನೀವು ತೊಗೊಳ್ಬೋದು. ಸೊ ಲಾಂಗ್ ಜಂಪ್ ಅಥವಾ ಹೈ ಜಂಪು 1.2 ಮೀಟರ್ ಹೈ ಜಂಪ್ ಇರಬೇಕಿದು, 1.2 ಮೀಟರ್ಗೆ. ಅದಾಗಿ ನಂತರ ಇವೆಲ್ಲ ಕಂಪ್ಲೀಟ್ ಆಯಿತು ಫಿಸಿಕಲಲ್ಲಿ ಅಂದಮೇಲೆ ನೆಕ್ಸ್ಟ್ ಹೈಟ್ ಒಂದು ಚೆಕ್ ಮಾಡ್ತಾರೆ, ವೆಯ್ಟ್ ಒಂದು ಚೆಕ್ ಮಾಡ್ತಾರೆ, ಚೆಸ್ಟ್ ಒಂದು ಚೆಕ್ ಮಾಡ್ತಾರೆ. ಅದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. 95 ಮೀಟ್ರು ಮೇಲ್ಗಿರ್ಬೇಕು ಅನಿಸುತ್ತೆ ಚೆಸ್ಟ್ ಇದ್ದಿದ್ದು, 95 ಸೆಂಟಿಮೀಟರು. ಸೊ ಹೈಟ್ ಬಂದು ನಿಮಗೆ 168 ಮೇಲ್ಗೆ, 168. ಫೀಮೇಲ್ಗಾದರೆ 157 ಕೇಳ್ತಾರೆ, 168 ಸೆಂಟಿಮೀಟರ್ ಮೇಲ್ಗೆ. ಫೀಮೇಲ್ಗಾದರೆ 157 ಸೆಂಟಿಮೀಟರು. ಅದಾದ ನಂತರ ವೆಯ್ಟು ಫೀಮೇಲು 40 kg ಮಿನಿಮಮ್ ಇರಲೇಬೇಕಾಗುತ್ತೆ. ಸೊ ಇದು ಎಲ್ಲ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಎಂಟ್ರೆನ್ಸ್ ಟೆಸ್ಟ್ ಇದು. ಅದಾದ ನಂತರ ಅವೆರಡು ಕ್ವಾಲಿಫೈ ಆಯಿತು, ಈ ಸ್ಟೇಜ್ ಕ್ವಾಲಿಫೈ ಆಯಿತು ಅಂದರೆ ನೆಕ್ಸ್ಟ್ ಸ್ಟೇಜಲ್ಲಿ ಒಂದೇ ದಿನ ನಿಮ್ಗೆ 2 ಪೇಪರ್ ಇರುತ್ತೆ. ಪೇಪರ್ 1 ಬೆಳಗ್ಗೆ ಆದರೆ ಮಧ್ಯಾಹ್ನ ಪೇಪರ್ 2. ಬೆಳಗ್ಗೆ ಏನಿರುತ್ತೆ ಪೇಪರ್ 1 ಇದು ಡಿಸ್ಕ್ರಿಪ್ಟಿವ್ ಫಾರ್ಮೇಟು, ಎಸ್ಸೆ ಇರುತ್ತೆ, ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್. ಒಟ್ಟಿಗೆ ಇದು ಎಷ್ಟು ಮಾರ್ಕ್ಸು, 50 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ರಿಟರ್ನ್ ಪೇಪರು ಇದು 150 ಮಾರ್ಕ್ಸ್ಗೆ ಇರುತ್ತೆ. ಸೊ 150 ಮಾರ್ಕ್ಸ್ ಅಂದರೆ ಎಷ್ಟು, 100 ಕ್ವಶನ್ಸು, 1.5 ಈಚ್ ಮಾರ್ಕ್ ಆಗಿರುತ್ತೆ. ಟೋಟಲಾಗಿ 150 ಮಾರ್ಕ್ಸಿಗೆ ಇರುತ್ತೆ ಪೇಪರ್. ಸೊ ಈ 2 ಪೇಪರಲ್ಲಿ ಗಳಿಸುವಂಥ ಅಂಕಗಳ ಆಧಾರದ ಮೇಲೆ ಫೈನಲ್ ಲಿಸ್ಟ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇದು ಸೆಲೆಕ್ಷನ್ ಪ್ರಾಸೆಸ್ಸು, ಯಾವುದೇ ಥರದ ಇಂಟರ್ವ್ಯೂ ಇರಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದರಲ್ಲಿ ಏನಾದರೂ ಬದಲಾವಣೆ ತರೋದಿದ್ದರೆ ಅದ್ರ ಬಗ್ಗೆಯೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಏನಾದರೂ ಬದಲಾವಣೆ ಇತ್ತು ಅಪ್ಡೇಟೆಡ್ ಆಗಿರೋದಂಥದ್ದಂದರೆ. ಅದು ಬಿಟ್ಟರೆ ಇಷ್ಟು ನಿಮಗೆ ಹೇಳಬೇಕಾಗಿರುವಂಥ ಇನ್ಫಾರ್ಮೇಷನು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು, ಈ ಡಾಕ್ಯುಮೆಂಟಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ಈ ವಿಡಿಯೋನ ಮೊದಲು ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇದೇ ರೀತಿಯಲ್ಲಿ ಯಾವುದೇ ಥರದ ನೋಟಿಫಿಕೇಷನ್ ರಾಜ್ಯ ಸರ್ಕಾರದಲ್ಲಿ ಬಂತು ಅಂದರೆ ಅಥವಾ ರಾಜ್ಯದಲ್ಲಿ ಬಂತು ಅಂದರೆ ಆ ಒಂದು ಡಾಕ್ಯುಮೆಂಟನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಆ ಡಾಕ್ಯುಮೆಂಟಿನ ಪ್ರತಿಯೊಂದು ಅಪ್ಡೇಟನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಹಾಗೂ ಆ ಒಂದು ಡಾಕ್ಯುಮೆಂಟಿನ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ನಾನು ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್
ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಂದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.